ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಮಾರ್ನಿಂಗ್ ತಿಂಡಿ ಎಲ್ಲ ಮುಗಿಸಿ ನಾನು ಬೇಗ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬ್ಯುಸಿ ಡೇ, ಯಾಕಂದರೆ ಕಂಪ್ಲೀಟ್ ಕೆಲಸ ಇವತ್ತು ನಾನೇ ಮಾಡ್ಕೊಳ್ಬೇಕು. ಅಮ್ಮ ಅಜ್ಜಿ ಎಲ್ಲ ಊರಿಗೆ ಹೋಗಿದ್ದಾರೆ. ಸೊ ಹಾಗಾಗಿ ಬೆಳಗ್ಗೆನೇ ಪಾತ್ರೆ ಎಲ್ಲ ತೊಳ್ಕೊಂಡು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆ ಯುಟಿಲಿಟಿ ಏರಿಯಾ ಇದು. ಸೊ ನಾನು ಅಡುಗೆ ಮನೆಯಲ್ಲಿ ಏನಿದೆ ಸಿಂಕು, ಅಲ್ಲಿ ಪಾತ್ರೆಗಳನ್ನ ತೊಳೆಯೋದಿಲ್ಲ. ಸೊ ಯುಟಿಲಿಟಿ ಏರಿಯಾ ಏನು ಮಾಡಿಸಿದ್ದೀನಿ, ಅಲ್ಲೇ ಸಿಂಕ್ ಕೂಡ ಮಾಡಿಸಿದ್ದೀನಿ. ಸೊ ಇಲ್ಲೇ ಪಾತ್ರೆ ಎಲ್ಲ ತೊಳ್ಕೊಳ್ತೀನಿ. ಯಾಕಂದರೆ ಸ್ವಲ್ಪ ಮುಸ್ರೆ ಎಲ್ಲ ಒಂದೊಂದು ಸರ್ತಿ ನಾವು ಬೇಗ ತೊಳ್ಕೊಳಕ್ಕಾಗೋದಿಲ್ಲ. ಸೊ ಅಲ್ಲಿ ಒಳಗಡೆನೇ ಇದ್ಬಿಟ್ರೆ ಈ ಸಣ್ಣ ನುಸಿಗಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಈ ಥರ ಪ್ಲ್ಯಾನ್ ಮಾಡಿದ್ದು. ಸೊ ಆಚೆ ಇದ್ದರೆ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅನ್ನೋ ಥರ. ಬಟ್ ಎಕ್ಸ್ಕ್ಯೂಸ್ ಕೊಡೋಲ್ಲ, ಯಾವಾಗಲೂ ಪಾತ್ರೆ ಕ್ಲೀನಾಗೇ ಇರುತ್ತೆ, ಇಟ್ಟಿರಲ್ಲ ಇನ್ ಕೇಸ್ ಅಂತಂದಾಗ ಮಾತ್ರ. ಸೊ ಹಾಗಾಗಿ ಬೇಗ ಪಾತ್ರೆಗಳನ್ನೆಲ್ಲ ಇವತ್ತು ತೊಳ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಹಾಗೆ ಸಿಂಕನ್ನು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಪ್ರತಿ ಸತಿ ಪಾತ್ರೆ ತೊಳೆದಾಗಲೂ ಸಿಂಕನ್ನು ಇಮಿಡಿಯೇಟಾಗಿ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಅವಾಗವಾಗ ಕ್ಲೀನ್ ಮಾಡಿಕೊಂಡಾಗ ನಮ್ಗೆ ಈಸಿ ಆಗುತ್ತೆ. ಮತ್ತು ತುಂಬಾ ಏನು ಹೇಳ್ತಾರೆ, ಗಲೀಜಾದಾಗ ತೊಳ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀಟಾಗಿ ನೀರೆಲ್ಲ ವೈಪ್ ಮಾಡಿಕೊಂಡು ಕ್ಲೀನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದಾದ ತಕ್ಷಣ ನಾನು ಬಟ್ಟೆ ಒಗೆಯೋಕ್ಕೆ ಹಾಕಬೇಕಾಗಿತ್ತು. ಸೊ ಹೊರಟೆ. ಸೊ ನಮ್ಮ ವಾಷಿಂಗ್ ಮೆಷಿನ್ ಇರೋದು ಟಾಪ್ ಫ್ಲೋರಲ್ಲಿ, 3ನೇ ಫ್ಲೋರಲ್ಲಿ. ಸೊ ಹಾಗಾಗಿ ಸೊ ಬೇಗ ಹೋಗಿ ಬಟ್ಟೆ ಎಲ್ಲನೂ ಮಷಿನ್ಗೆ ಹಾಕಿಬಿಟ್ರೆ ಬೇಗ ನಾನು ಕೆಲವೊಂದು ಬಟ್ಟೆಗಳನ್ನ ಕೈಯಲ್ಲಿ ಒಕ್ಕೊಳ್ತೀನಿ. ಸೊ ಕೆಲವೊಂದು ಬಟ್ಟೆನ ಮಷಿನ್ಗೆ ಹಾಕ್ಬಿಡ್ತೀನಿ. ಸೊ ಎಲ್ಲ ಬಟ್ಟೆ ಒಗೆಯೋದಕ್ಕಾಗೋದಿಲ್ಲ. ನಮ್ಮ ಮನೆಯಲ್ಲಿ ಸಾಧಾರಣ ಅಂದರೆ ಒಂದು 7-8 ಜನದ ಬಟ್ಟೆ ಒಟ್ಟಿಗೆ ಇರುತ್ತೆ. ಸೊ ಹಾಗಾಗಿ ಎಲ್ಲನೂ ಕೈಯಲ್ಲಿ ಒಗೆಯೋದು ಸಾಧ್ಯನೇ ಇಲ್ಲ ನನಗಂತೂ. ಅದು ಆಪ್ರೇಷನ್ ಆದಮೇಲೆ ನನಗೆ ಬಹಳ ಕಷ್ಟ ಆಗುತ್ತೆ, ಬಗ್ಗಿ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದು ಬಟ್ಟೆಗಳನ್ನ ಹೀಗೆ ಕೈಯಲ್ಲಿ ಒಕ್ಕೊಳ್ತೀನಿ, ಕೆಲವೊಂದು ಬಟ್ಟೆಗಳನ್ನ ಮಷಿನ್ಗೆ ಹಾಕ್ಬಿಟ್ಟಿರ್ತೀನಿ. ಸೊ ಈ ರುಟೀನ್ ಎಲ್ಲರ ಮನೆಯಲ್ಲಿ ಸೇಮ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಬಟ್ ಇದೇ ಮೊದಲನೇ ಬಾರಿಗೆ ನನ್ನ ರುಟೀನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಮಾರ್ನಿಂಗ್ ರುಟೀನ್ ನಡೀತಾ ಹೋದರೆ, ಅದಾದಮೇಲೆ ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ಬೇಕು ಅಂತೇಳಿ ಅಂದ್ಕೊಂಡೆ. ಸೊ ಶನಿವಾರ ನಾನು ಸ್ವಲ್ಪ ಸೆಲ್ಫ್ ಕೇರ್ ಮಾಡ್ಕೊಳ್ತೀನಿ. ಸೊ ನನಗೆ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಫೇಸ್ ಪ್ಯಾಕ್ ಅವಾಗವಾಗ ಹಾಕ್ತಾಯಿರ್ತೀನಿ. ಫೇಸ್ ಡ್ರೈ ಆಗಬಾರ್ದು ಅಂತ ಹೇಳ್ಬಿಟ್ಟು. ಚಳಿಗಾಲದಲ್ಲಿ ನೀವು ಎಷ್ಟು ನಿಮ್ಮ ತ್ವಚೆನ ಕೇರ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಆದಷ್ಟು ಬೇಗ ರಿಂಕಲ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈ ಪ್ಯಾಕ್ ಏನು ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೇಳಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಾದಮೇಲೆ ಇನ್ನೇನು ಟೈಮ್ ಇತ್ತಲ್ವ, ಆ ಟೈಮಲ್ಲಿ ನಾನು ತರಕಾರಿಗಳನ್ನೆಲ್ಲ ಕಟ್ ಮಾಡಿಕೊಂಡೆ. ಸೊ ನಾನಿಲ್ಲಿ ನಿಮಗೆ ಫೇಸ್ ಶೋ ಮಾಡ್ತಿಲ್ಲ, ಯಾಕಂದರೆ ಆಲ್ರೆಡಿ ಫೇಸ್ ಪ್ಯಾಕ್ ಹಾಕಿರೋದ್ರಿಂದ ನಾನು ಜಸ್ಟ್ ನಿಮಗೆ ತರಕಾರಿಗಳನ್ನ ನಾನು ಕುಯ್ಯೋದು ಮಾತ್ರ ತೋರಿಸ್ತಾ ಇದ್ದೀನಿ. ಯಾಕೆ ಅಂತೆಲ್ಲ ಕೇಳಬೇಡಿ. ಸೊ ಅದಕ್ಕೋಸ್ಕರನೇ. ಸೊ ಬೇಗ ಇವತ್ತು ನುಗ್ಗೆಕಾಯಿ, ಬದನೆಕಾಯಿ, ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದಿನ ನಾನ್ ವೆಜ್ ಮಾಡೋದು ಇಂಪಾಸಿಬಲ್. ಸೊ ಹಾಗಾಗಿ ವೆಜ್ ನಾನು ಆದಷ್ಟು ಮಧ್ಯಾಹ್ನದ ಅಡುಗೆಗೆ ವೆಜ್ಜೇ ಪ್ರಿಫರ್ ಮಾಡ್ತೀನಿ. ಸೊ ನೈಟ್ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ನಾನ್ ವೆಜ್ ಬೇಕಾಗುತ್ತೆ. ಸೊ ಹಾಗಾಗಿ ನನ್ನ ಮನೇಲಿ ನಾನ್ ವೆಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದು ಸಾಂಬಾರು ಆಲ್ರೆಡಿ ರೆಡಿ ಆಗೋಯ್ತು, ನೋಡ್ತಾ ಇದ್ದೀರಾ. ಸೊ ಬೇಗನೆ ಕ್ವಿಕ್ಕಾಗಿ ಆಗಿಬಿಡುತ್ತೆ ಈ ಸಾಂಬಾರು. ಸೊ ಸಾಂಬಾರಿಗೆ ಏನೇನು ಹಾಕಿದೆ ಅಂತೇಳಿ ತಿಳ್ಕೊಬೇಕು ಅಂತಂದರೆ ಕಮೆಂಟ್ ಮಾಡಿ. ನಮ್ಮ ಊರ ಕಡೆ ಸಾಂಬಾರು ಮಾಡಿದ್ದೀರಿ. ಅದಾದ ತಕ್ಷಣ ಸ್ನಾನ ಮಾಡಿ ರೆಡಿ ಆಗಿಬಿಟ್ಟೆ. ಸೊ ಸ್ನಾನ ಮಾಡಿ ಅಂಗಡಿಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಇದಾದಮೇಲೆ ನಾನು ಊಟ ಮಾಡಿ ಅಂಗಡಿಗೆ ಹೋಗಬೇಕು. ಸೊ ಹಾಗಾಗಿ ಬೇಗ ರೆಡಿ ಆಗ್ತಿದ್ದೀನಿ. ಫಸ್ಟ್ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ. ಅದಾದ ತಕ್ಷಣ ಸನ್ಸ್ಕ್ರೀನ್ ಅಪ್ಲೈ ಮಾಡ್ತಾಯಿದ್ದೀನಿ. ಬೇರೆ ಏನೂ ನಾನಿಲ್ಲ ಅಪ್ಲೈ ಮಾಡಿಲ್ಲ. ಸೊ ಸನ್ಸ್ಕ್ರೀನು ಮತ್ತು ಮಾಯ್ಶ್ಚರೈಸರ್ ಮಾತ್ರ ನಾನು ಅಪ್ಲೈ ಮಾಡೋದು. ಅದಾದಮೇಲೆ ಸ್ವಲ್ಪ ಕಾಜಲ್ ಹಾಕ್ಕೊಂಡು ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ. ಇಷ್ಟೇ ನಾನು ರೆಡಿ ಆಗೋದು ಡೈಲಿ. ಎಲ್ಲರೂ ಆ ಕ್ರೀಮ್ ಹಾಕೋತೀರಾ, ಈ ಕ್ರೀಮ್ ಹಾಕೋತೀರಾ ಅಂತೆಲ್ಲ ಕೇಳ್ತಾರೆ. ಸೊ ಫೌಂಡೇಶನ್, ಕಾಂಪ್ಯಾಕ್ಟ್ ಅದೆಲ್ಲ ಏನೂ ಇಲ್ಲ. ಎವ್ರಿ ಡೇ ಒಂದು ಜಸ್ಟ್ ಕಾಜಲ್, ಲಿಪ್ ಬಾಮ್, ಒಂದು ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ ಹಾಕ್ತೀನಿ. ಹಾಗೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಮಾತ್ರ ನಾನು ಯಾವತ್ತೂ ಮಿಸ್ ಮಾಡಲ್ಲ. ಅದಷ್ಟು ಇಲ್ಲದೆ ನಾನು ಆಚೆ ಹೋಗೋದೇ ಇಲ್ಲ. ಬಹಳ ಕಡಿಮೆ ನಾನು ವಿತೌಟ್ ಕಾಜಲ್, ಸನ್ಸ್ಕ್ರೀನ್ ಹಾಗೆ ಮಾಯ್ಶ್ಚರೈಸರ್ ಹೋಗೋದು. ಸೊ ಇದಿಷ್ಟೇ. ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟೆ ನಾನು. ಸೊ ನಾನೀಗ ಅಂಗಡಿ ಕಡೆ ಹೋಗ್ತಿದ್ದೀನಿ. ಟೈಮ್ ಆಗೋಯ್ತು, ಏನು ಹೇಳ್ತಾರಲ್ಲ, ತುಂಬ ಲೇಟ್ ಆಗೋಯ್ತು. ಸೊ ಜಸ್ಟ್ ಗೋ.
ಬೇಗ ಬೇಗ ಹೋಗ್ತೀನಿ. ಸೊ ಇಲ್ಲಾಂದರೆ ನಮ್ಮಪ್ಪ ಒಬ್ಬರೇ ಇದ್ದಾರೆ. ಇಟ್ಸ್ ಸರಿ. ಹಲೋ, ವೆಲ್ಕಮ್ ಬ್ಯಾಕ್. ಮಾರ್ನಿಂಗಿಂದ ನನ್ನ ರುಟೀನ್ ನೋಡಿರ್ತೀರ. ಸೊ ಇವತ್ತು ತುಂಬಾ ಬ್ಯುಸಿ ರುಟೀನೇ ಇತ್ತು. ಯಾಕಂತೇಳಿದ್ರೆ ಅಮ್ಮ ಅಜ್ಜಿ ಊರಿಗೆ ಹೋಗಿದ್ದಾರೆ. ಸೊ ಮಾರ್ನಿಂಗಿಂದ ನಾನೇ ಎಲ್ಲ ಕೆಲಸ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತಡ ಆಯಿತು. ಸೊ 3 o'clock ಆಗೋಯ್ತು ಇವತ್ತು ಮಾಡ್ಕೊಳ್ಳುವಾಗ ಕೆಲಸ. ಹಾಗೆ ಸ್ವಲ್ಪ ಸೆಲ್ಫ್ ಕೇರ್ ಕೂಡ ಮಾಡಿದೆ. ಸ್ವಲ್ಪ ಪ್ಯಾಕ್ ಹಾಕಿದ್ದೆ. ಸೊ ಯು ಕ್ಯಾನ್ ಸಿ ದ ಗ್ಲೋ. ಸೊ ಏನು ಪ್ಯಾಕ್ ಯೂಸ್ ಮಾಡಿದೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೇನೆ. ಸೊ ಇದು ನಾನು ವೀಕ್ಲಿ ಒನ್ಸ್ ಈ ಪ್ಯಾಕ್ ಯೂಸ್ ಮಾಡ್ತೀನಿ. ಸೊ ಸ್ಯಾಟರ್ಡೇ ಯೂಸ್ ಮಾಡ್ತಿದ್ದೆ. ಸೊ ಹಾಗಾಗಿ ಸೆಲ್ಫ್ ಕೇರ್ ಇದ್ದಿದ್ದರಿಂದ ಸ್ವಲ್ಪ ತಡನೂ ಆಯಿತು ಇವತ್ತು. ಹಾಗೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಈಗ ಊಟ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟೋ ತನಕ ಸ್ವಲ್ಪ ಹೊತ್ತು ನಮ್ಮ ಮನೆಯವರಿದ್ದರು, ಸ್ವಲ್ಪ ಅಪ್ಪ ಇದ್ದರು ಅಂಗಡಿನಲ್ಲಿ. ಸೊ ಅವರೀಗ ಊಟಕ್ಕೆ ಹೋಗಿದ್ದಾರೆ. ಸೊ ಊಟ ಮಾಡಿಕೊಂಡು ಅವ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ಸೊ ನಾನು ಇವತ್ತು ಇನ್ನು ನೈಟ್ವರೆಗೂ ಇಲ್ಲೇ ಇರ್ತೀನಿ. ಸೊ ಮಗಳನ್ನ ಮನೇಲಿ ಬಿಟ್ಟು ಬಂದಿದ್ದೀವಿ. ಸೊ ಇವತ್ತು ಫೈನಲಿ ಒಂದು ಸ್ಕೂಲ್ ಡಿಸೈಡ್ ಮಾಡಿ ಮಗಳನ್ನ ಅಲ್ಲಿ ಸೀಟ್ ತೊಗೊಳಕ್ಕೆ ಅಂತ ರಿಸರ್ವ್ ಮಾಡೋಕ್ಕೆ ಅಂತೇಳಿ ಮಾಡಿದ್ದೀವಿ ಇವತ್ತು. ಸೊ ರಿಸರ್ವ್ ಮಾಡಿಬಿಟ್ರೆ ಸೊ ದಟ್ ನಮಗೆ ನೆಕ್ಸ್ಟ್ ಪ್ರಾಬ್ಲಮ್ ಆಗೋಲ್ಲ, ಎಲ್ಲ ಕಡೆ ಫುಲ್ ಅಂತ ಹೇಳಲ್ಲ ಯಾರು. ಸೊ ಹಾಗಾಗಿ ಒಂದನ್ನು ಫೈನಲ್ ಮಾಡಿದ್ದೀವಿ. ಎಲ್ಲಿ ಏನು ಎತ್ತ ಎಲ್ಲ ಇನ್ಫಾರ್ಮೇಷನ್ ಮುಂದಿನ ವೀಡಿಯೋಗಳಲ್ಲಿ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ತುಂಬ ರಿಸರ್ಚ್ ಮಾಡಿ ಸ್ಕೂಲ್ಸ್ದು ಆಮೇಲೆ ಇಲ್ಲಿ ಅಡ್ಮಿಷನ್ ತೊಗೊಂಡಿದ್ದೀವಿ. ಐ ಹೋಪ್ ಫಾರ್ ದ ಬೆಸ್ಟ್, ರಿಯಲಿ ಹೋಪ್ ಫಾರ್ ದ ಬೆಸ್ಟ್. ಯಾಕಂದರೆ ಎಜುಕೇಷನ್ ತುಂಬಾ ಚೆನ್ನಾಗಿ ಸಿಗಬೇಕು, ಕೊಡಿಸ್ಬೇಕು ಅನ್ನೋದು ನನ್ನ ಒಂದು ಬಹಳ ದೊಡ್ಡ ಆಸೆ. ಹಾಗಾಗಿ ತುಂಬಾ ರಿಸರ್ಚ್ ಮಾಡಿದ ಮೇಲೆ ಅವಳನ್ನು ಈ ಸ್ಕೂಲಿಗೆ ಸೇರಿಸಿದ್ದೀವಿ. ಸೊ ಯಾವ ಸ್ಕೂಲು ಏನು ಎತ್ತ ಅಂತೆಲ್ಲ ನಿಮ್ಮ ಜೊತೆ ಖಂಡಿತವಾಗ್ಲೂ ಹಂಚ್ಕೊಳ್ತೀನಿ. ಪ್ರಾಪರಾಗಿ ಅವಳನ್ನ ಅಡ್ಮಿಷನ್ ಮಾಡ್ಸೋಕ್ಕೆ ಅಂತ ಹೋಗುವಾಗ ಖಂಡಿತವಾಗ್ಲೂ ನಿಮ್ಗೆ ಹೇಳ್ತೀನಿ. ಸೊ ಇದಿಷ್ಟಾಗಿತ್ತು ಇವತ್ತಿನ ಸ್ಮಾಲ್ ರುಟೀನ್. ಸ್ಮಾಲ್ ಅಂದರೆ ತುಂಬಾ ಸ್ಮಾಲ್ ರುಟೀನ್, ನಮಗೆ ಬಿಗ್ಗಾಗಿರುತ್ತೆ, ಬಟ್ ನಿಮಗೆ ತೋರಿಸುವಾಗ ತುಂಬಾ ಚಿಕ್ಕದಾಗಿ ತೋರಿಸಿರ್ತೀವಿ. ಸೊ ನೋಡೋಣ ನೆಕ್ಸ್ಟ್ ನಾನು ಈವ್ನಿಂಗ್ ವ್ಲಾಗ್ ಮಾಡ್ತೀನಾ ಇಲ್ಲ ಅಂತ. ಇನ್ ಕೇಸ್ ಮಾಡಿದ್ರೆ ಖಂಡಿತವಾಗ್ಲೂ ಆ್ಯಡ್ ಮಾಡ್ತೀನಿ. ಅದರ್ವೈಸ್ ಇವತ್ತಿನ ವ್ಲಾಗ್ ಎಲ್ಲಿಗೆ ಎಂಡ್ ಆಗುತ್ತೆ.